ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರ್ತಕ್ಕಂಥದ್ದು. 17ನೇ ಕಂತಿನ ಹಣ ಇನ್ನೂ ಒಂದು ವಾರ ಬಿಟ್ಟು ಬಿಡುಗಡೆ ಮಾಡ್ತೀವಿ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಎರಡು ಕೂಡಿಸಿ ಜಮಾ ಮಾಡ್ತಾ ಹೋದ್ರೆ ಮತ್ತೆ ತಾಂತ್ರಿಕ ದೋಷ ಆಗುವಂತಹ ಚಾನ್ಸಸ್ ಇದೆ. ಹೀಗಾಗಿ 16ನೇ ಕಂತು ಮತ್ತು 17ನೇ ಕಂತು ಡಿವೈಡ್ ಆಗಿ ಬರುತ್ತೆ. ಒಂದೇ ವಾರದಲ್ಲಿ ನಿಮಗೆ 2,000 ಪ್ಲಸ್ 2,000 ಈ ರೀತಿ ಜಮಾ ಆಗತ್ತೆ, ಆದರೆ ಡಿವೈಡ್ ಆಗಿ ಜಮಾ ಆಗತ್ತೆ. ಓಕೆನಾ? ಸೊ ಹಾಗಾದ್ರೆ ಇವತ್ತು ಕೂಡ 19 ಜಿಲ್ಲೆಗಳಿಗೆ ಜಮಾ ಆಗ್ತಕ್ಕಂಥದ್ದು. ನಿನ್ನೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತೆ. ಸೊ ಹಾಗಾದ್ರೆ ಬನ್ನಿ ಈ ಒಂದು 19 ಜಿಲ್ಲೆಗಳನ್ನ ತಿಳ್ಕೊಳ್ಳೋಣ. ಮುಖ್ಯವಾಗಿ ಮತ್ತೆ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. 1,28,00,000 ಫಲಾನುಭವಿಗಳಿದ್ರಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಸೊ ಏನಿದೆ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ಲಂತ ಸೆಟ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಆ ವಿಡಿಯೋಸ್ಗಳನ್ನ ನೋಡ್ಕೊಳ್ಬಹುದು. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 3 ತಿಂಗಳು ಡಿಲೇ ಆಗ್ಲಿಕ್ಕೆ ಬಂದಿದೆ. ಈಗ ನೋಡಿ, 2.5 ತಿಂಗಳು ಆಗಿತ್ತು, ಆಲ್ಮೋಸ್ಟ್ ಈಗ 3 ತಿಂಗಳು ಆಗ್ಲಿಕ್ಕೂ ಕೂಡ ಬಂದಿದೆ. ನಿಮ್ಮ ಖಾತೆಗಳಿಗೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ನೀನೇನು ಕೂಡ ಜಮಾ ಮಾಡಿದ್ದಾರೆ. ಹಾಗೆ ಇವತ್ತು ಕೂಡ ಜಮಾ ಮಾಡ್ತಕ್ಕಂಥದ್ದು 2,000 ರೂಪಾಯಿ ಹಣ. ಸೊ ನಾನು ಪೋಲ್ ಕೂಡ ಮಾಡ್ತೀನಿ. ಸೊ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ, ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆನಾ ಇಲ್ವಾ ಅನ್ನೋದನ್ನ ಚೂಸ್ ಮಾಡಿ ನಿಮ್ಮ ಒಂದು ಮಾಹಿತಿಯನ್ನ ನಮಗೆ ತಿಳಿಸ್ಬೋದು. ಈಗ ಗೃಹಲಕ್ಷ್ಮಿ 16ನೇ ಕಂತಿನ ಹಣ 2,000 ಮಾತ್ರ ಈಗ ಸದ್ಯದಲ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇನ್ನು ಒಂದು 4-5 ದಿನಗಳ ಬಿಟ್ಟು ಮತ್ತೆ 2,000 ನಿಮ್ಮ ಖಾತೆಗಳಿಗೆ ಬರ್ತದೆ. ಓಕೆನಾ? ಸೊ 1,28,00,000 ಫಲಾನುಭವಿಗಳಿಗೆ ಒಟ್ಟಿಗೆ 4,000 ಬಿಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ 2,000 ಮಾತ್ರ ಬಿಡ್ತಕ್ಕಿದ್ದಾರೆ. ಹೀಗಾಗಿ ವೀಕ್ಷಕರೇ, ನೀವು ಸಹಕರಿಸಬೇಕಾಗತ್ತೆ. ಈಗ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿರುವಂತಹ ಪ್ರಕಾರ ಈಗಾಗಲೇ ಬಜೆಟ್ ಮಂಡನೆಗೂ ಕೂಡ ಹೋಗೋರಿದಾರಂತೆ. ಸೊ 3 ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಮಿಸ್ ಮಾಡದೆ ಹಾಕೊಡ್ತೀನಿ. ಸೊ ತಲೆ ಕೆಡ್ಸ್ಕೊಳ್ಬೇಡಿ. ಯಾಕೆ ಡಿಲೇ ಆಗಿದೆ ಅನ್ನುವಂಥದ್ದನ್ನು ಕೂಡ ಕಾರಣ ಹೇಳಿದ್ದಾರೆ. ಡಿಲೇ ಯಾಕಾಗಿದೆ ಅಂದ್ರೆ, ಅವರು ಈಗಾಗಲೇ ಬೆಡ್ ರೆಸ್ಟ್ ಅನ್ನ ಹೇಳಿದ್ರು. ಆಕ್ಸಿಡೆಂಟ್ ಅವ್ರ ದುರ್ದೈವ. ಸೊ ಈಗ 40 ದಿನಗಳ ಕಾಲ ರೆಸ್ಟ್ ಹೇಳಿದ್ರು. ಸೊ ಹೀಗಾಗಿ 1 ತಿಂಗಳು ಮಾಡಿದ ಮೇಲೆ ರೆಸ್ಟ್, ಮತ್ತೆ 2 ವಾರ ಹೇಳಿದ್ರಂತೆ. ಹೀಗಾಗಿ 40 ದಿನಗಳ ಕಾಲ ರೆಸ್ಟ್ ಅನ್ನ ಮಾಡಿದ್ರು. ಅದಾದ್ಮೇಲೆ ಅದರ ಸಂದರ್ಭದಲ್ಲಿ ಬಿಡ್ಬೋದಾಗಿತ್ತಲ್ವಾ, ಅವ್ರಿಗೇನು ಒಂದು ಸಿಗ್ನೇಚರ್ ಮಾಡಿದ್ರೆ ಒಂದು ಹೇಳಿಕೆ ಕೊಟ್ರೆ ಸಾಕಲ್ವಾ ಅಂತ ಅನ್ಬೋದು ನೀವು. ಅದೇ ಸಂದರ್ಭದಲ್ಲಿ ಹೊಸ ಪ್ರೊಸೀಜರ್ ಕೂಡ ಸ್ಟಾರ್ಟ್ ಆಗಿತ್ತು, ಗೊತ್ತಲ್ವಾ? ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ, ಹೌದಲ್ವಾ? ಈ ರೀತಿ ಪ್ರೊಸೆಸರ್ ಸ್ಟಾರ್ಟ್ ಆಗಿತ್ತು. ಬೆಂಗಳೂರಿನಲ್ಲಿರುವಂತಹ ಒಂದು ಸಮೀಪದಲ್ಲಿರುವಂತಹ ಗ್ರಾಮ ಪಂಚಾಯಿತಿಗಳಿಗೆ 4 ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ಹಣ ಹೋಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಡಿ ಮುಖಾಂತರ ನಿಮ್ಮ ಖಾತೆಗಳಿಗೆ ನೇರವಾಗಿ, ಮೊದಲು ಹೇಗೆ DBT ಮುಖಾಂತರ ಹಣ ಜಮಾ ಆಗ್ತಿತ್ತಲ್ವಾ ನೇರವಾಗಿ ನಿಮ್ಮ ಅಕೌಂಟ್ಸ್ಗಳಿಗೆ, ಅದೇ ರೀತಿ ಪ್ರೊಸೆಸಿಂಗ್ ಇರುತ್ತೆ. ಆದರೆ ಏನು ಚೇಂಜಸ್ ಅಪ್ಪ ಅಂದರೆ ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಿ ಬರ್ತಕ್ಕಂಥದ್ದು ಈ ಒಂದು ಪ್ರೊಸೆಸರನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ಅದರೊಳಗೆ. ಸೊ ಹೀಗಾಗಿ ಡಿಲೇ ಆಗಿದೆ. ಅಂಥದ್ರಲ್ಲಿ ನಂದು ಕೂಡ ಆಕ್ಸಿಡೆಂಟ್ ಆಗಿತ್ತು. ಸೊ ಈಗಾಗಲೇ ನಾನು ಇದ್ದಿದ್ದೆ ಆದರೆ, ಅಂದರೆ ನಾನು ಆಡಳಿತದಲ್ಲಿ ಇದ್ದಿದ್ದೆ ಆದರೆ ಅಥವಾ ನಾನು ಕೆಲಸದಲ್ಲಿ ಇದ್ದಿದ್ದೆ ಆದರೆ, ಸರಿ ಇದ್ದಿದ್ದೆ ಆದರೆ ನಾನು ಹಣಕಾಸು ಇಲಾಖೆಗೆ ಇದೊಂದು ಪ್ರೆಷರನ್ನು ಹಾಕ್ತಾ ಇದ್ದೆ. ಸೊ ಮಹಿಳೆಯರು ಹಣ ಬೇಡ್ತಕ್ಕಂಥದ್ದು, ಸೊ ಅವರಿಗೆ ಕೊಡಬೇಕಾಗಿರುವಂತಹ ಹಣ ಕೊಡಬೇಕು, ಬೇಗ ಹಣ ಕಳಿಸಿ ಅಂತ ಹೇಳ್ಬಿಟ್ಟು ಮತ್ತೆ CM ಅವರ ಗಮನಕ್ಕೂ ಕೂಡ ತರ್ತಾ ಇದ್ರು ಮೇಲಿಂದ ಮೇಲಕ್ಕೆ. ಮತ್ತು ಹಣಕಾಸು ಇಲಾಖೆಗೆ ಹೋಗಿ ಭೇಟಿ ಕೂಡ ನೀಡ್ತಾ ಇದ್ರು, ಪ್ರೆಷರ್ ಕೂಡ ಹಾಕ್ತಾ ಇದ್ರು. ಅವಾಗ ಬೇಗನೆ ಹಣ ರಿಲೀಸ್ ಕೂಡ ಆಗ್ತಾ ಇತ್ತು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸದ್ಯದಲ್ಲಿ ಈಗಾಗಲೇ ನಿನ್ನೆನೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಈಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಸರಿಯಾಗಿದೆ, ಹಣವನ್ನ ಹಾಕುವಂತಹ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿದ್ದಾರೆ. ಮಹಿಳೆಯರೇ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ, ನಿಮ್ಮ ಹಣ ನಿಮ್ಮ ಅಕೌಂಟ್ಸ್ಗೆ ಬರುತ್ತೆ ಅನ್ನುವಂತಹ ಸೂಚನೆಯನ್ನ ನಿಮಗೆ ಭಯವನ್ನ ಹೋಗಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ಇಲ್ಲಿ ಇಷ್ಟು ಅಪ್ಡೇಟ್ ಅನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾಯ್ತು. ಈಗ ಯಾವ ಜಿಲ್ಲೆಗಳಿಗಾದ್ರೂ ಹಣ ಬರ್ತಾ ಇದೆ ಅನ್ನುವಂಥದ್ದನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದೋಣ. ಇಲ್ಲಿ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆ 19 ಜಿಲ್ಲೆಗಳಿಗಾದ್ರೂ ಬರ್ತಕ್ಕಂಥದ್ದು. ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು ಈ ಒಂದು ಜಿಲ್ಲೆಗಳಿಗಾದ್ರೂ ಹಣ ಬರ್ತಾ ಇದೆ. ಉಳಿದ ಜಿಲ್ಲೆದವರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಇನ್ನೇನು ಸ್ಪೀಡ್ ಆಗಿನೇ ಜಮಾ ಮಾಡ್ತಾರೆ. ಆಲ್ಮೋಸ್ಟ್ ನಿಮಗೂ ಕೂಡ ಕ್ಲಿಯರ್ ಆಗೇ ಆಗತ್ತೆ. ಒಂದು ವಾರದಲ್ಲಿ ಒಂದು ಕಂತಿನ ಹಣ ಕ್ಲಿಯರ್ ಮಾಡುವಂತಹ ಸಾಧ್ಯತೆ ಇದೆ. ಅಷ್ಟೊಂದು ಸ್ಪೀಡ್ನಲ್ಲಿ ಹಣವನ್ನು ಹಾಕುವಂತಹ ಸಾಧ್ಯತೆ ಇದೆ ಅಂತ ಸೂಚನೆಯನ್ನ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರುವಂಥದ್ದು. ಸೊ ನಿಮಗೆ 3 ತಿಂಗಳ ಹಣವನ್ನು ಹಾಕ್ತಾರೆ, ಆದರೆ ಡಿವೈಡ್ ಮಾಡಿ ಹಾಕ್ತಾರೆ. ಒಟ್ಟಿಗೆ ನಿಮಗೆ 6,000 ಆಗಿರಲಿ ಅಥವಾ
2,000 2,000 ಟೋಟಲ್ 4,000 ಆಗಿರಲಿ, ಈ ರೀತಿ ಜಮಾ ಆಗೋದಿಲ್ಲ, ಡಿವೈಡ್ ಆಗುತ್ತೆ. 2,000 ಪ್ಲಸ್ 2,000 ಪ್ಲಸ್ 2,000 ಈ ರೀತಿ ನಿಮಗೆ ಡಿವೈಡ್ ಆಗಿ 2,000 ಜಮಾ ಆಗುತ್ತೆ. ಆದರೆ 2-3 ದಿನ ಬಿಟ್ಟು 2,000 ಜಮಾ ಆದರೆ ಮತ್ತೆ 2 ದಿನ ಬಿಟ್ಟು ಮತ್ತೆ 2,000 ಈ ರೀತಿ ನಿಮ್ಮ ಖಾತೆಗಳಿಗೆ ಹಣ ಬರಲಿದೆ ಅನ್ನುವಂತಹ ಸೂಚನೆ ಸಿಕ್ಕಿರುವಂಥದ್ದು. ಸೊ ನೋಡಿ, ಲೇಟೆಸ್ಟ್ ಆಗಿ ಇಟ್ಟು ಅಪ್ಡೇಟ್ ಇತ್ತು ಕೊಟ್ಟಿದ್ದೀನಿ. ಸೊ ಏನೇ ಕ್ವಶನ್ಸ್ ಕ್ವೈರೀಸು ಬೇರೆ ಸ್ಕೀಮ್ಸ್ಗಳ ಬಗ್ಗೆನೂ ಕೂಡ ಕೇಳೋರಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಆದರೆ ನಮ್ಮ ಅಕೌಂಟ್ಗೆ ಫಾಲೋ ಮಾಡಿರಬೇಕು. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಹಂಚ್ಕೊಂಡು ಅಲ್ಲಿ ತನಕ ಬೈ ಬಿಡಿ ಫ್ರೆಂಡ್ಸ್.